ಪ್ರೋಬಯೋಟಿಕ್ ರೈಸ್ ಬೆನಿಫಿಟ್ಸ್ ಮತ್ತು ರೆಸಿಪಿ ತಿಳ್ಕೊಳ್ಳೋಣ. ಸೊ ಮಧ್ಯಾಹ್ನ ಒಂದು 3-4 ಗಂಟೆಗೆ ಮಾಡಿರುವಂಥ ಒಂದು ರೈಸ್ನ ನಾವು ಈ ಥರ ಪೂರ್ತಿ ಯಾವುದೇ ಥರ ಗಂಟು ಅದಲ್ಲದೇ ಸರಿಯಾಗಿ ಈ ಥರ ಅದನ್ನು ಉದುರುದ್ರಾಗಿ ಮಾಡ್ಕೋಬೇಕು. ಅದಾದಮೇಲೆ ಅದನ್ನು ಕ್ಲೀನಾಗಿ ಸೊ ಈ ಥರ ಸ್ಮ್ಯಾಶ್ ಮಾಡಬೇಕು. ಅಂದರೆ ಸೊ ಯಾವ್ದಾದ್ರು ನೀವು ಕೈಯಿಂದಾಗಲಿ ಕ್ಲೀನಾಗಿ ಕೈಗೆ ತೊಳ್ಕೊಂಡು ಮಾಡ್ಕೋಬೋದು, ಅಥವಾ ಇಲ್ಲಾಂದರೆ ಯಾವ್ದಾದ್ರು ಸ್ಪೂನಿಂದ ಈ ಥರ ಅದನ್ನು ಮೆತ್ತಗೆ ಈ ಥರ ಸೊ ಸ್ಮ್ಯಾಶ್ ಮಾಡಿ. ಸೊ ಈ ಥರ ಕಂಪ್ಲೀಟಾಗಿ ಅದು ಸ್ಮ್ಯಾಶ್ ಆದಮೇಲೆ ಓಕೆ, ನಾವು ಅದಕ್ಕೆ ನೆಕ್ಸ್ಟ್ ಪ್ರೊಸೀಜರ್ ಕೂಡ ಹೇಳ್ತೀನಿ. ಬಟ್ ಇದು ಮಾತ್ರ ರೈಸ್ ಮಾತ್ರ ಪೂರ್ತಿ ಆಗಿರಬೇಕು, ಮಿನಿಮಮ್ 5 to 6 hours ಗ್ಯಾಪ್ ಇರಬೇಕು. ಸೊ ಅದಕ್ಕೆ ನಾನು ಈಕ್ವಲ್ ಪೋರ್ಷನಲ್ಲಿ ಸ್ವಲ್ಪ ಉಗುರು ಬೆಚ್ಚಿನ ನೀರು, ಬಿಸಿನೀರು, ಅದೇ ಥರ ಸ್ವಲ್ಪ ಉಗುರು ಬೆಚ್ಚಿರುವಂಥ ಹಾಲು, ಸೊ ಎರಡೂ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಯಾವ ಥರ ಇರಬೇಕಂದ್ರೆ ಕಂಪ್ಲೀಟಾಗಿ ನಾವು ಹಾಕಿರೋ ನೀರು ಮತ್ತು ಹಾಲು ಸೊ ರೈಸ್ನ ಫುಲ್ ಕಂಪ್ಲೀಟ್ ಅಂದರೆ ಲಿಕ್ವಿಡ್ ಆಗಿರಬೇಕಿನ್ನು. ಸೊ ಗಟ್ಟಿ ಇಲ್ಲದೇ ಪೂರ್ತಿಗಿನ್ನ ಕಡಿಮೆ ಆಗಿದೆ. ಸೊ ಹಾಗಾಗಿ ನಾನು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಓಕೆ, ಸೊ ಎರಡೂ ಹಾಕಿದ ಮೇಲೆ ಈ ಥರ ಪೂರ್ತಿಯಾಗಿ ಅದು ಫಿಲ್ ಹೋಗಿರಬೇಕು. ಓಕೆ, ಈ ಥರ ಕಂಪ್ಲೀಟಾಗಿ ಇದಾದಮೇಲೆ ನಾವು ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಚಿಕ್ಕದು ಈರುಳ್ಳಿನ ಕಟ್ ಮಾಡ್ಕೋಬೇಕು. ಅದೇ ಥರ ಒಂದು ಅಥವಾ 2 ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಅದನ್ನು ಕಂಪ್ಲೀಟ್ 2 ಇದರಲ್ಲಿ ಹಾಕಬೇಕು. ಅದೇ ಥರ ಇದಕ್ಕೆ ಹೆಪ್ಪು ಹಾಕಲಿಕ್ಕೆ ಮೊಸರು ಕೂಡ ನಾವು ಇದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಸೊ ಮೊಸರನ್ನ ಆ್ಯಡ್ ಮಾಡಿಬಿಟ್ಟು ಸೊ ಚೆನ್ನಾಗಿ ಮಿಕ್ಸ್ ಮಾಡಿ. ಓಕೆ, ಅದಾದಮೇಲೆ ನಾನು ಹೇಳಿದಾಗೆ ಸೊ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಆ್ಯಡ್ ಮಾಡಿಬಿಟ್ಟು ಸೊ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಓಕೆ, ಇದು ಚೆನ್ನಾಗಿ ಮಿಕ್ಸ್ ಮಾಡಿ. ಓಕೆ, ಸೊ ಇದು ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು ನೀವು ಇದೇ ಪಾತ್ರೆಯಲ್ಲಿ ಕೂಡ ಬಿಡ್ಬೋದು, ಮೇಲ್ಗಡೆ ಬಟ್ಟೆನೂ ಕೊಡ್ಬೋದು, ಅಥವಾ ಏನಾದ್ರು ಒಂದು ಪ್ಲೇಟ್ ಮುಚ್ಚಿಡ್ಬೋದು. ಇಲ್ಲ ಅಂತಂದರೆ ಸೊ ನಿಮ್ಮಲ್ಲಿ ಮಣ್ಣಿನ ಪಾತ್ರೆ ಇದ್ದರೆ ಆ ಮಣ್ಣಿನ ಪಾತ್ರೆಗೆ ಇದನ್ನೆಲ್ಲ ಶಿಫ್ಟ್ ಮಾಡಿಕೊಡಿ. ಓಕೆನಾ, ಮಣ್ಣಿನ ಪಾತ್ರೆ ಹಾಕೋದು ಏನಪ್ಪ ಅಂತಂದರೆ ಏರ್ ಸರ್ಕ್ಯುಲೇಷನ್ ಆಗುತ್ತೆ, ಚೆನ್ನಾಗಿ ಫರ್ಮೆಂಟೆಡ್ ರೈಸ್ ಚೆನ್ನಾಗಾಗುತ್ತೆ. ಸೊ ಪ್ರೋಬಯೋಟಿಕ್ ಭಾಳ ಚೆನ್ನಾಗಿ ಬರುತ್ತೆ. ಇದಕ್ಕೆ ಮೇಲೆ ಬಟ್ಟೆನೂ ಕಟ್ಬೋದು, ಅಥವಾ ಒಂದು ಸ್ಮಾಲ್ ಪ್ಲೇಟ್ ಕೂಡ ಮುಚ್ಚಿಡ್ಬೋದು. ಸೊ ಇದನ್ನು ಓವರ್ನೈಟ್ ಇದೇ ಥರ ಇಟ್ಟ ಮೇಲೆ ಸೊ ನೀವು ಬೆಳಗ್ಗೆಗೆ ಗೊತ್ತಾಗುತ್ತೆ. ಸೊ ನೋಡಿ, ಈ ಥರ ಹೆಪ್ಪು ಕಟ್ಟಿ ಥರ ಕಂಪ್ಲೀಟಾಗಿ ಗಟ್ಟಿಯಾಗಿರುತ್ತೆ. ಸೊ ಬೆಳಗ್ಗೆ ನಾವು ತೊಗೋಬೇಕಾಯ್ತದೆ. ಅದಕ್ಕೆ ಏನಪ್ಪ ಅಂದರೆ ಲೈಕ್ ಸ್ವಲ್ಪ ಲೈಕ್ ಸಾಸಿವೆ, ಎಣ್ಣೆ ಈ ಥರ ಆಗಿರುವಂಥ ಒಂದು ಒಗ್ಗರಣೆನ ಇದಕ್ಕೆ ಹಾಕ್ಕೊಳ್ಳೋದು, ಕರಿಬೇವು ಎಲ್ಲ ಕೊತ್ತಂಬರಿ ಇರುವಂಥದ್ದು. ಅದೇ ಥರ ಸೊ ರುಚಿದ ಸಾಲ್ಟ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ಆಗುತ್ತೆ ನಿಮಗೆ. ಇದ್ರ ಜೊತೆ ನಾವು ತಿನ್ನಬೇಕಾದ್ರೆ ಸೊ ಅದನ್ನು ಈರುಳ್ಳಿ ಕೂಡ ನೀವು ಕನ್ಸ್ಯೂಮ್ ಮಾಡ್ಬೋದು. ಅದೇ ಥರ ಇನ್ನೂ ಸ್ವಲ್ಪ ನೀವು ಲಿಕ್ವಿಡ್ ಬೇಕಾದರೆ ಸ್ವಲ್ಪ ಮೊಸರನ್ನ ಹಾಕೋಬೇಕು ಹೊರತಾಗಿ. ಸೊ ಹಾಲನ್ನ ಹಾಕಬೇಡಿ, ಮೊಸರು ಹಾಕ್ಕೊಂಡು ಇನ್ನೂ ಸ್ವಲ್ಪ ಬೇಕಂದರೆ ಇದನ್ನು ಟೇಸ್ಟಿಯಾಗಿ ಮಾಡ್ಕೋಬೋದು. ಇದ್ರ ಜೊತೆ ತಿನ್ನಬೇಕಾದ್ರೆ ಕಂಪಲ್ಸರಿ ಹಸಿ ತರಕಾರಿ, ಸ್ವಲ್ಪ ಬೇಯಿಸಿದ ತರಕಾರಿ. ಸೊ ಈಗ ನನ್ನ ಪ್ಲೇಟಲ್ಲಿ ಲೈಕ್ ಉಪ್ಪಿನಕಾಯಿ ಇದೆ, ಕ್ಯಾರೆಟ್, ಸೌತೆಕಾಯಿ ಇದೆ, ಸೊ ಸ್ವಲ್ಪ ಸ್ಟೀಮ್ ಮಾಡಿರುವಂಥ ಬ್ರೊಕೋಲಿ ಇದೆ, ಲಿಟಲ್ ಬೆಟ್. ಸೊ ಒಂಥರ ಶಾಲೋ ಒಂಥರ ಫ್ರೈ ಅಂತೆಲ್ಲ ಆ ಥರ ಫ್ರೈ ಮಾಡಿರುವಂಥದ್ದು, ಸ್ಟೀಮಲ್ಲಿ ಮಾಡಿರುವಂಥದ್ದು. ಸೊ ಬ್ರೊಕೋಲಿ ಇದೆ. ಇದು ನೀವು ಮಾರ್ನಿಂಗ್ ತೊಗೊಳೋದಾದರೆ ಸೊ ವಂಡರ್ಫುಲ್ ಗಟ್ ಫ್ರೆಂಡ್ಲಿ ಫುಡ್ ಇದು. ಓಕೆನಾ, ಲಿಟ್ರಲಿ ನೀವು ಇದನ್ನು ಎಂಜಾಯ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಹೊಟ್ಟೆಗೂ ತಂಪು, ನಿಮ್ಮ ಗಟ್ ಹೆಲ್ತಿಗೆ ಒಳ್ಳೆ ಬ್ಯಾಕ್ಟೀರಿಯಾನ ಫಿಲ್ ಮಾಡ್ತೀರಾ. ಇದು ಒಳ್ಳೆ ರೆಸಿಪಿ. ಓಕೆ, ಎಂಜಾಯ್ ದ ಪ್ರೋಬಯೋಟಿಕ್ ರೈಸ್. ಇದರ ಬೆನಿಫಿಟ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಓಕೆ, ನೀವು ಟ್ರೈ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಥ್ಯಾಂಕ್ ಯು.